ಹಾಯ್ ಗೆಳೆಯರೆ, ಇವತ್ತು ನಾವು ಬಂದಿದ್ದೀವಿ ಉತ್ತರ ಕರ್ನಾಟಕದ ಚಾಮುಂಡೇಶ್ವರಿ ಎಂದು ಹೆಸರಾಗಿರುವ ಮರಕುಂಬಿಗೆ. ಮರಕುಂಬಿ ಇರುವುದು ಬೈಲಹೊಂಗಲ ತಾಲೂಕಲ್ಲಿ. ಬೈಲಹೊಂಗಲ ಸುಮಾರು 3 ಕಿಲೋಮೀಟರ್ ಇರುತ್ತೆ ದೇವಸ್ಥಾನ. ಫ್ರೆಂಡ್ಸ್, ಇದೆ ನೋಡಿ ದೇವಸ್ಥಾನ. ಫ್ರೆಂಡ್ಸ್, 4 ಎಕರೆಯಷ್ಟು ಜಾಗ ಕೊಟ್ಟಿದ್ದಾರಂತೆ ಭಕ್ತರು. ಇದು ಬಂದ್ಬಿಟ್ಟು ಹರಕೆ ಕಟ್ಟೋ ಮರ ಅಂತಾರೆ. ಇಲ್ಲಿ ಯಾರು ಹರಕೆ ಹೊತ್ತಿರ್ತಾರೋ ಅವ್ರು ಹರಕೆ ಕಟ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಚಾಮುಂಡೇಶ್ವರಿ ತಾಯಿ ಫೋಟೋ ಹಾಗೂ ಮೂರ್ತಿ ಇದೆ. ಹಾಗೂ ಇಲ್ಲೊಂದು ಮೂರ್ತಿ ಕೂಡ ಇದೆ. ನಾವು ಕೂಡ ಹರಕೆ ಕಟ್ಕೊಂಡ್ವಿ. ಹರಕೆ ಕಟ್ಕೊಂಡು ಹರಕೆ ಮರವನ್ನು 9 ಸುತ್ತು ಹಾಕಬೇಕಂತ ಅಲ್ಲಿದ್ದ ಅರ್ಚಕರು ಹೇಳಿದರು. ಸೊ ನಾವು ಕೂಡ ಅದನ್ನು ಮಾಡಿದ್ವಿ. ಫ್ರೆಂಡ್ಸ್, ಈ ದೇವಸ್ಥಾನದಲ್ಲಿ ಇಲ್ಲಿ ಏನು ಅಂದ್ಕೊಂಡಿದ್ದೀವೋ ಅದನ್ನು 9 ವಾರ ಸತತವಾಗಿ ಬಂದು ಕಟ್ಟಿದರೆ ನೀವು ಅಂದ್ಕೊಂಡದ್ದು ಆಗುತ್ತೆ ಅಂತ ಇಲ್ಲಿನ ಪದ್ಧತಿ ಇದೆ. ಹಾಗೂ ಈ ದೇವಸ್ಥಾನವನ್ನು ಸುಮಾರು 18 ವರ್ಷಗಳ ಹಿಂದೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಈ ದೇವಸ್ಥಾನ ಮೂರ್ತಿಯನ್ನು ಫ್ರೆಂಡ್ಸ್, ಚನ್ನಪಟ್ಟಣ ತಾಲೂಕು ಗೌಡ್ಗೆರೆ ಊರಿನವರು ಅಂದರೆ ಅಲ್ಲಿ ಅವರು ಕೆತ್ತಿ ಕೊಟ್ಟಿರೋಂತಹ ಮೂರ್ತಿ ಇದು. ಎಷ್ಟು ಸುಂದರವಾಗಿದೆ ಫ್ರೆಂಡ್ಸ್ ಈ ದೇವಸ್ಥಾನ. ಈಗ ಇಲ್ಲಿ ನೋಡ್ತಾ ಇರೋ ಮೂರ್ತಿ ಇದೆಯಲ್ಲ, ಇದು ಹಳೆ ಮೂರ್ತಿ ಫ್ರೆಂಡ್ಸ್. ಸೊ ಈಗ ಅದೇ ಸ್ಥಳಕ್ಕೆ ಹೊಸ ಮೂರ್ತಿ ತಂದಿಟ್ಟು ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಸುತ್ತಮುತ್ತಲಿನ ಜನ ಹೇಳೋ ಪ್ರಕಾರ ಈ ದೇವಿಯ ಪವಾಡ ಭಾಳ ಚೆನ್ನಾಗಿದೆ ಅಂತೆ. ಸೊ ಎಲ್ಲರೂ ಒಂದು ಸರಿ ದರ್ಶನ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇರೋಂಥ ಮೂರ್ತಿ ಬಂದುಬಿಟ್ಟು ಹಳೆಯದು ಫ್ರೆಂಡ್ಸ್. ಇತ್ತೀಚೆಗೆ ಸುಮಾರು 18 ವರ್ಷಗಳ ಹಿಂದೆ ಒಂದು ಹೊಸ ಮೂರ್ತಿ ಅಂತ ತಂದುಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ನಾವು 9 ರೌಂಡ್ ನೋಡೋದು ಮುಗೀತು. ದೇವಸ್ಥಾನ ಪ್ರದರ್ಶನ ಆಗಿ ಒಂದು ಅಮ್ಮವ್ರಿಗೆ ಅವ್ರು ಕೊಟ್ಟಂಥ ತುಂಬ ಉಡಿ ಅಕ್ಕಿಯನ್ನು ಅಮ್ಮವ್ರಿಗೆ ಅರ್ಪಿಸಿ ನಾವು ಕೂಡ ಅಕ್ಕಿಯನ್ನು ತೀರಿಸಿದ್ವಿ. ಸೊ ಫ್ರೆಂಡ್ಸ್, ಇದೇ ರೀತಿ ಇನ್ನೂ 8 ವಾರ ಬರಬೇಕಾಗುತ್ತೆ. ನಾವು ಅಂದ್ಕೊಂಡು ಆಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಇದ್ದೀವಿ. ನೀವು ಬನ್ನಿ, ದರ್ಶನ ಮಾಡ್ಕೊಳ್ಳಿ. ನೀವು ಹರಕೆಯನ್ನು ಕಟ್ಟಿ ನಾವು ಹರಕೆಯನ್ನು ಕಟ್ತಾಯಿದ್ದೀವಿ ಈಗ. ಬನ್ನಿ ಫ್ರೆಂಡ್ಸ್, ದೇವರು ಒಳ್ಳೇದು ಮಾಡಲಿ ನಿಮಗೂ. ನೀವು ಕೂಡ ಬನ್ನಿ, ದೇವರ ದರ್ಶನ ಮಾಡಿ. ಎಲ್ಲರಿಗೂ ದೇವಿ ಒಳ್ಳೇದು ಮಾಡಲಿ. ನಾವು ಈಗ ಹರಕೆಯನ್ನು ಕಟ್ತಾಯಿದ್ದೀವಿ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದೇ ಹರಕೆ ಕಟ್ಟೋ ಮರ ಅಂತ. ಸೊ ಹರಕೆಯನ್ನು ನಾವು ಕೂಡ ಕಟ್ಟಿದ್ವಿ. ಹಾಗೆ ಫ್ರೆಂಡ್ಸ್, ಈ ದೇವಸ್ಥಾನದಲ್ಲಿ ಪ್ರತಿದಿನ ಪ್ರಸಾದ ವಿತರಣೆ ಕೂಡ ಇರುತ್ತೆ. ಇಲ್ಲಿ ಬಂದಂಥ ಭಕ್ತರಿಗೆ ಪ್ರಸಾದ ಕೂಡ ನೀಡ್ತಾರೆ. ಜೊತೆಗೆ ಬಂದಂಥ ಭಕ್ತರು ನೋಡ್ತಾ ಇದ್ದಾರೆ, ಪ್ರಸಾದ ಕೂಡ ತೊಗೊತಾ ಇದ್ದಾರೆ. ಹಾಗೆ ಹರಕೆ ಕೂಡ ಕಟ್ತಾ ಇದ್ದಾರೆ.